ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ಸರ್ವಶಕ್ತ, ರಕ್ಷಿಸುವ, ಜೀವ ನೀಡುವ, ಮಾತನಾಡುವ ದೇವರ ವಾಕ್ಯ ಅಂಶ ಪ್ರಿಯರೇ, ದೃಢವಾದ ನಂಬಿಕೆ. ಹೌದು ಪ್ರಿಯರೇ, ದೇವರಿಗೆ ಶರಣಾಗಿ ಬಾಳಿರಿ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮಿಂದ ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ದೇವರು ನಿಮ್ಮ ಸಮೀಪಕ್ಕೆ ಬರುವನು. ಹೌದು ಪ್ರಿಯರೇ, ನಾವೆಲ್ಲರೂ ದೇವರಿಗೆ ಶರಣಾಗುವ ಜೀವಿತಕ್ಕಾಗಿ ದೃಢವಾದ ವಿಶ್ವಾಸದಲ್ಲಿ ನಿಂತು ನಮ್ಮ ವಿರೋಧಿಯಾಗಿರುವ ಸೈತಾನನನ್ನು ಎದುರಿಸಿ ಓಡುವ ಜೀವಿತಕ್ಕಾಗಿ ದೇವರ ಕಡೆಗೆ ನಾವು ಒಂದು ಹೆಜ್ಜೆ ಇಡುವುದಕ್ಕಾಗಿ ಆತನು ನಮ್ಮ ಕಡೆಗೆ 2 ಹೆಜ್ಜೆ ಇಡುತ್ತಾನೆ ಪ್ರಿಯರೇ. ಅಂಥ ಜೀವಿತ ನಿಜವಾದ ದ್ರಾಕ್ಷ ಬಳ್ಳಿಯಾದ ಯೇಸುವಿನಲ್ಲಿ ಕೊಂಬೆಯಾಗಿ ನೆಲೆಸಿರುವ ಜೀವಿತ, ಬಹಳ ಫಲ ಕೊಡುವ ಜೀವಿತ, ದೇವರಿಗೆ ಮಹಿಮೆ ಉಂಟಾಗುವ ಜೀವಿತ ನಮ್ಮೆಲ್ಲರ ಮೂಲಕ, ಈ ವಾಕ್ಯ ಭಾಗದ ಮೂಲಕ ಉಂಟಾಗುವಂತೆ ಪ್ರಾರ್ಥಿಸೋಣ ಪ್ರಿಯರೇ. ವಾಕ್ಯವನ್ನು ಆಲಿಸೋಣ. ಪ್ರಾರ್ಥನೆ. ನನ್ನೊಂದಿಗೆ ಐಕ್ಯವಾಗಿ ಪ್ರಾರ್ಥಿಸಿರಿ ಪ್ರಿಯರೇ. ದೇವರ ಚಿತ್ತದಂತೆ ಜೀವಿಸಲು ದೇವರ ಆತ್ಮ ನಮ್ಮೆಲ್ಲರಿಗೆ ಅನುಗ್ರಹಿಸುತ್ತಾನೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನೇ, ಹೌದು ದೇವ, ಕೆರೂಬಿಯರು, ಸೆರಾಫಿಗಳು 24 ಜನ ಹಿರಿಯರ ಮಧ್ಯದಲ್ಲಿ ಹಗಲು ರಾತ್ರಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಸೇನಾಧೀಶ್ವರನಾದ ಯೆಹೋವನು, ಭೂ ಮಂಡಲ ಪರಲೋಕ ಎಲ್ಲವೂ ನಿನ್ನ ಮಹಿಮೆಯಿಂದ ತುಂಬಿದೆ ಎಂದು ಕೊಂಡಾಡುತ್ತಿದ್ದಾರೆ ತಂದೆ. ನಾವು ಕೂಡ ನಿಮ್ಮ ಪರಿಶುದ್ಧ ದೂತರೊಂದಿಗೆ, ಹಿರಿಯರೊಂದಿಗೆ, ನಿಮ್ಮ ಪವಿತ್ರ ಭಕ್ತ ಜನತೆಯೊಂದಿಗೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂದು ಕೊಂಡಾಡಿ ನಿಮ್ಮ ಪರಿಶುದ್ಧತೆ ಎಂಬ ಅಲಂಕಾರವನ್ನು ಧರಿಸಿಕೊಳ್ಳುವಂತೆ, ನೀತಿವಂತರಾದ ದೇವರೇ ನಿಮ್ಮ ಮಕ್ಕಳಾಗುವಂತೆ, ನಂಬಿಗಸ್ತ ದೇವರೇ ನಿಮ್ಮ ಮಕ್ಕಳಾಗುವಂತೆ, ನಿಮ್ಮ ಪವಿತ್ರ ಪ್ರಜೆಯಾಗುವಂತೆ, ಕತ್ತಲೆಯಿಂದ ಬೆಳಕಿಗೆ ಕರೆದ ದೇವರೇ ನಿಮ್ಮ ಬೆಳಕಿನ ಗುಣಾತಿಶಯಗಳನ್ನು ಸಾರಿ ಹೇಳುವವರಾಗುವಂತೆ, ಅನೇಕರನ್ನು ಬಂಧನದಿಂದ ಬಿಡುಗಡೆ ಮಾಡುವವರಾಗುವಂತೆ, ಅವಿಶ್ವಾಸದಿಂದ ವಿಶ್ವಾಸಕ್ಕೆ, ಮರಣದಿಂದ ಜೀವಕ್ಕೆ, ದುಃಖದಿಂದ ಆನಂದಕ್ಕೆ, ಮುರಿದ ಮನಸ್ಸಿನಿಂದ ಆರೋಗ್ಯ ಹೃದಯಕ್ಕೆ ಕರೆತರುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸಿರಿ ತಂದೆ. ದೇವ, ದೃಢವಾದ ನಂಬಿಕೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ವಾಕ್ಯಗಳ ಮೂಲಕ ನಾವು ದೃಢವಾದ ನಂಬಿಕೆ ಉಳ್ಳವರಾಗಿ ಇರುವಂತೆ, ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ ದೇವರೇ ನೀವು ಕೊಡುವ ಆಯುಧವನ್ನು, ದೃಢವಾದ ನಂಬಿಕೆ ಎಂಬ ಆಯುಧವನ್ನು, ವಿಶ್ವಾಸ ಎಂಬ ಆಯುಧವನ್ನು ಧರಿಸಿಕೊಳ್ಳುವಂತೆ ಅನುಗ್ರಹಿಸಿರಿ. ಹೀಗೆ ನಾವು ನಿಮಗೆ ಶರಣಾಗಿ ಜೀವಿಸುವುದರ ಮೂಲಕ ದೇವ, ಸೈತಾನನನ್ನು ಎದುರಿಸಿ ನಿಂತು ಓಡಿಸಲು ನಿಮ್ಮ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಪರಲೋಕದ ಕಡೆಗೆ, ಶಿಲುಬೆ ಮಾರ್ಗದ ಕಡೆಗೆ, ಅಮರಲೋಕದ ಕಡೆಗೆ ಹಾಕುವಂತೆ ನೀವು ನಮ್ಮ ಕಡೆಗೆ ಎದುರಾಗಿ ಬಂದು ನಮ್ಮನ್ನು ನಿಮ್ಮ ಪ್ರಿಯ ಕುಮಾರನ ಸುರಕ್ಷಿತ ಸಾಮ್ರಾಜ್ಯಕ್ಕೆ ತೆಗೆದುಕೊಂಡು ಹೋಗಬೇಕೆಂದು, ಹೀಗೆ ಮಾಡಿ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳ ಕಾಲ ಕೆಳಗೆ ಹಾಕಿ ತುಳಿಸಬೇಕೆಂದು, ಅಂಥ ದೊಡ್ಡ ಮಹಿಮೆಯ ಕಾರ್ಯ ನೀವು ಮಾಡಿ ನಿಜವಾದ ದೇವರು ನಿತ್ಯ ಜೀವವು ಎನಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತ ನಾಮದಲ್ಲಿ, ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಪರಿಶುದ್ಧ ಆತ್ಮಸ್ವರೂಪ ದೇವರೇ, ಸರ್ವಶಕ್ತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್. ಹೌದು ಪ್ರೇಯರ್. ದೃಢವಾದ ನಂಬಿಕೆ ಈ ದಿನ ಈ ಸಮಯ ನಾವು ಧ್ಯಾನಿಸಲಿರೋ ಅಂಶ ಪ್ರೇಯರೆ. ಇದಕ್ಕೆ ಮೊದಲು ನಾವೊಂದು ಆತ್ಮೀಯ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇಯರೆ. ಹಾಡು ನಾನು ನಿನ್ನ ಸೊತ್ತು. ಹೌದು ಪ್ರೇಯರೆ, ನಾವು ಪೇತ್ರನ 1ನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. ನೀವು ದೇವರ ಆದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸೊತ್ತು, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದಂಥ, ದೇವರ ಗುಣಾತಿಶಯಗಳನ್ನು ಸಾರುವುದಕ್ಕೆ ಕತ್ತಲೆಯಿಂದ ಬೆಳಕಿಗೆ ಕರೆದಂಥ ಜನಾಂಗ. ಹೌದು ಪ್ರೇಯರೆ, ಅಂತ ಆಶೀರ್ವಾದ ನಮ್ಮೆಲ್ಲರಿಗೂ ವಾಕ್ಯ ಭಾಗದ ಮೂಲಕ ಉಂಟಾಗಲ್ಲ ಪ್ರೇಯರೆ. ಹಾಡು ಪ್ರೇಯರೆ, ನಾನು ನಿನ್ನ ಸೊತ್ತು. ಈ ಹಾಡನ್ನು ಹಾಡಿ ಐಕ್ಯ ಮನಸ್ಸಿನಿಂದ ಆಡೋಣ ಪ್ರೇಯರೆ. ಆತ್ಮದಿಂದ ಸತ್ಯದಿಂದ ದೇವರನ್ನು ಆರಾಧಿಸೋಣ. ಅಂಥವರೇ ತಂದೆಗೆ ಮೆಚ್ಚುಗೆಯಾದವರು ಎಂದು ಯೇಸು ಹೇಳಿದ್ದಾನೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುವ ಕಾಲ ಬರುತ್ತದೆ, ತಂದೆಯನ್ನು ಆರಾಧಿಸುವ ಕಾಲ. ಬೆಟ್ಟಕ್ಕೆ ಹೋಗುವುದಿಲ್ಲ, ಜೆರುಸಲೇಮಿಗೆ ಹೋಗುವುದಿಲ್ಲ,
ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ಆತ್ಮದಿಂದ ಸತ್ಯದಿಂದ ಆರಾಧಿಸುತ್ತಾರೆ ಅಂಥವರೇ ಆತನಿಗೆ ಇಷ್ಟರಾದವರು, ಅಂಥವರನ್ನು ಹುಡುಕುತ್ತಿದ್ದಾನೆಂದು ಯೇಸು ಹೇಳುತ್ತಿದ್ದಾನೆ ಪ್ರೇರೆ. ದೇವರು ಹುಡುಕುವ ದೇವರ ಮಕ್ಕಳು ನಾವಾಗೋಣ ಪ್ರೇರೆ ಅಂತ ಧನ್ಯತೆ ಈ ಹಾಡಿನ ಮೂಲಕ, ವಾಕ್ಯದ ಮೂಲಕ, ಪವಿತ್ರ ಗ್ರಂಥದ ಮೂಲಕ ನಮಗೆ ದೊರಕಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಹಾಡೋಣ ಪ್ರೇರೆ. ನಾ ಏತಕ್ಕೆಂದು ನಿನ್ನ ಆಸ್ತಿಯಾಗಿ ಬದಲಾದೆನು, ಏಸಪ್ಪ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ. ನಾ ಏತಕ್ಕೆಂದು ನಿನ್ನ ಆಸ್ತಿಯಾಗಿ ಬದಲಾದೆನು, ಯೇಸುವೇ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ. ನಿನ್ನ ಅನಾದಿ ಪ್ರಣಾಳಿಕೆಯಲ್ಲಿ ಹರ್ಷಿಸಿತು ನನ್ನ ಹೃದಯ ಸೀಮೆ. ನಿನ್ನ ಅನಾದಿ ಪ್ರಣಾಳಿಕೆಯೊಳಗೆ ಹರ್ಷಿಸಿತು ನನ್ನ ಹೃದಯ ಸೀಮೆ. ನಿನ್ನ ಸೇವೆಯನ್ನು ತುದಿ ಮುಟ್ಟಿಸುವುದೇ ನನ್ನ ನಿಯಮವಾಯಿತೆ. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಜೊತೆ ಕೋರಿ ನಿನ್ನ ಸ್ನೇಹಿತನಾನಾದೆನು. ನಿನ್ನ ಸನ್ನಿಧಿಯಲ್ಲಿ ನಿನ್ನ ಜೊತೆ ಕೋರಿ ನಿನ್ನ ಸ್ನೇಹಿತನಾನಾದೆನು. ನಿನ್ನ ಸೇವೆಯನ್ನು ತುದಿ ಮುಟ್ಟಿಸುವುದೇ ನನ್ನ ನಿಯಮವಾಯಿತು. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವು, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವಾ, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ನಾ ಏತಕ್ಕೆಂದು ನಿನ್ನ ಸೊತ್ತಾಗಿ ಬದಲಾದೆನು, ಯೇಸುವೇ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ. ನಿನ್ನ ಅನಾದಿ ಪ್ರಣಾಳಿಕೆಯೊಳಗೆ ಹರ್ಷಿಸಿತು ನನ್ನ ಹೃದಯ ಸೀಮೆ. ನಿನ್ನ ಶ್ರಮೆಯಲ್ಲಿ ಪಾಲು ಹೊಂದುವುದೇ ನನ್ನ ದರ್ಶನವಾಯಿತೇಸುವೆ. ನನ್ನ ತನು ಮನದಲ್ಲಿ ಶ್ರಮೆಯ ಸಹಿಸಿ ನಿನ್ನ ವಾರಸನಾನಾದೆನು. ನಿನ್ನ ಶ್ರಮೆಯೊಳು ಪಾಲು ಹೊಂದುವುದೇ ನನ್ನ ನಿಯಮವಾಯಿತೇ ದರ್ಶನ. ನನ್ನ ತನು ಮನದಲ್ಲಿ ಶ್ರಮೆಯ ಸಹಿಸಿ ನಿನ್ನ ವಾರಸನಾನಾದೆನು. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವಾ, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವಾ, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ನಾ ಏತಕ್ಕೆಂದು ನಿನ್ನ ಸ್ವತ್ತಾಗಿ ಬದಲಾದೆನು, ಏಸಪ್ಪ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ. ನಿನ್ನ ಅನಾದಿ ಪ್ರಣಾಳಿಕೆಯಲ್ಲಿ ಹರ್ಷಿಸಿತು ನನ್ನ ಹೃದಯ ಸೀಮೆ.
ನಿನ್ನೊಳು ನಾನಿರುವುದೇ, ನನ್ನೊಳು ನೀನಿರುವುದೇ ನನ್ನ ಆತ್ಮೀಯ ಅನುಭವವೇ. ಪರಿಶುದ್ಧಾತ್ಮನ ಅಭಿಷೇಕದೊಂದಿಗೆ ಪರಿಪೂರ್ಣತೆ ಹೊಂದುವೆ. ನಿನ್ನೊಳು ನಾನಿರುವುದೇ, ನನ್ನೊಳು ನೀನಿರುವುದೇ ನನ್ನ ಆತ್ಮೀಯ ಅನುಭವವೇ. ಪರಿಶುದ್ಧಾತ್ಮನ ಅಭಿಷೇಕದಿಂದ ನಾ ಪರಿಪೂರ್ಣತೆ ಹೊಂದುವೆ. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವಾ, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ಆಹಾ ನನ್ನ ಧನ್ಯತೆ, ಓಹೋ ನನ್ನ ಭಾಗ್ಯವಾ, ಏನೆಂದು ವಿವರಿಸಲಿ, ಏನೆಂದು ವಿವರಿಸಲಿ. ನಾ ಏತಕ್ಕೆಂದು ನಿನ್ನ ಆಸ್ತಿಯಾಗಿ ಬದಲಾದೆನು. ಯೇಸುವೇ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ ನಾ ಏತಕ್ಕೆಂದು ನಿನ್ನ ಸೊತ್ತಾಗಿ ಬದಲಾದೆನು. ಯೇಸುವೇ ನಿನ್ನ ರಕ್ತದಿಂದ ನನ್ನ ತೊಳೆದಾರಿಂದ ನಿನ್ನ ಅನಾದಿ ಪ್ರಣಾಳಿಕೆಯೊಳಗೆ ಹರ್ಷಿಸಿತು ನನ್ನ ಹೃದಯ ಸೀಮೆ. ನಿನ್ನ ಅನಾದಿ ಪ್ರಣಾಳಿಕೆಯೊಳಗೆ ಹರ್ಷಿಸಿತು ನನ್ನ ಹೃದಯ ಸೀಮೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೇಯರ್ ಹೌದು ಪ್ರೇಯರ್, ದೇವರ ಆಸ್ತಿಯಾಗಿ ನಾವು ಮಾರ್ಪಟ್ಟಿದ್ದೇವೆ ಪ್ರೇಯರ್. ನಾವು ಯೇಸುವಿನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೇವೆ, ಆತನ ಸೊತ್ತಾಗಿದ್ದೇವೆ ಪ್ರೇಯರೆ. ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದರಿಂದ ಆತನ ಅನಾದಿ ಪ್ರಣಾಳಿಕೆಯೊಳಗೆ ನಮ್ಮ ಹೃದಯ ಹರ್ಷಿಸುತ್ತದೆ. ಹೌದು, ಆತನ ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಪ್ರೀತಿ ಪ್ರೇರೆ. ಆತನು ಕೊಟ್ಟ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ಸೇವೆ. ಆ ಸೇವೆಯನ್ನೇ ಪೂರ್ತಿಗೊಳಿಸುವುದೇ, ತುದಿ ಮುಟ್ಟಿಸುವುದೇ ನಮ್ಮ ಎಲ್ಲರ ನಿಯಮ ಪ್ರೇರೆ. ಹೀಗೆ ಆತನ ಸನ್ನಿಧಿಯೊಳಗೆ ಆತನ ಪರಿಶುದ್ಧಾತ್ಮನ ತುಂಬಿಕೊಂಡು, ಕ್ರಿಸ್ತನ ಆತ್ಮ ತುಂಬಿಕೊಂಡು ನಾವೆಲ್ಲರೂ ಯೇಸುವಿನ ಸ್ನೇಹಿತರಾಗುತ್ತೇವೆ ಪ್ರೇರೆ. ಇಂಥ ಧನ್ಯತೆ, ಇಂಥ ಭಾಗ್ಯ ಪ್ರಭು ನಮಗೆ ಕೊಡುತ್ತಾನೆ. ಆತನು ವಿಶ್ವಾಸ ಇಟ್ಟಾಗ, ಆತನಲ್ಲಿ ಆತನ ರಕ್ತದಿಂದ ತೊಳೆಯಲ್ಪಟ್ಟಾಗ ನೀತಿವಂತರೆಂಬ ಬಿರುದು, ಆಧಿಕ್ಯತೆ ನಮಗೆ ದೊರಕುತ್ತದೆ ಪ್ರೇರೆ. ಹೀಗೆ ಪ್ರಭುವಿನ ಶ್ರಮೆಯೊಳಗೆ ಪಾಲು ಹೊಂದುವುದೇ ನಮ್ಮೆಲ್ಲರ ದರ್ಶನ ಪ್ರೇರೆ. ಮತ್ತು ಯೇಸು ಪ್ರಭು ಹೇಳಿದನು ಪ್ರೇರೆ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾನೆ ಮತ್ತು ನನ್ನ ಸೇವಕರು ನಾನಿರುವಲ್ಲಿ ಇರುತ್ತಾನೆ. ಹೌದು, ಮತ್ತು ತಂದೆ ಜಗತ್ತಿಗೆ ಮೊದಲೇ ನನಗೆ ಕೊಟ್ಟಂಥ ಮಹಿಮೆಯನ್ನು ನಾನು ಅವರಿಗೆ ತೋರಿಸುತ್ತೇನೆ ಎಂದು ಹೇಳಿದ್ದಾನೆ. ನನ್ನ ಸೇವೆ ಮಾಡುವವನು ನಾನಿರುವ ಸ್ಥಳದಲ್ಲಿರುತ್ತಾನೆ. ನನ್ನ ಸೇವೆ ಮಾಡುವವನಿಗೆ ತಂದೆ ಬಹುಮಾನ ಮಾಡುತ್ತಾನೆ. ನಾನು ತಂದೆ ಬಂದು ಅವನಲ್ಲಿ ಬಿಡಾರ ಮಾಡಿಕೊಳ್ಳುತ್ತೇವೆ. ನನ್ನನ್ನೇ ಅವನಿಗೆ ಪ್ರತಿಷ್ಠೆ ಪಡಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾನೆ ಪ್ರೇರೆ. ಹೀಗೆ ಪ್ರಭುವಿನ ಶ್ರಮೆಯಲ್ಲಿ, ಶಿಲುಬೆಯ ಮಾರ್ಗದಲ್ಲಿ ಆತನ ನೊಗವನ್ನು ಹೊತ್ತುಕೊಳ್ಳೋಣ ಪ್ರೇರೆ. ಆತನಲ್ಲಿ ವಿಶ್ರಾಂತಿ ಪಡೆಯೋಣ. ಆತನ ನೊಗ ಸುಲಭ, ಆತನ ಹೊರೆ ಹಗುರ. ಅದು ಪ್ರೇರೆ. ಹೀಗೆ ಆತ್ಮಗಳಿಗೆ ವಿಶ್ರಾಂತಿ ಉಂಟಾಗುತ್ತದೆ. ಶ್ರಮೆಯ ಸಹಿಸಿ ನಮ್ಮ ತನುಮನದಲ್ಲಿ ದೇವರ ವಾಕ್ಯವನ್ನು ಯೇಸುವಿನ ಶಿಲುಬೆ ಮಾರ್ಗದಲ್ಲಿ ನಡೆದು, ಯೇಸುವಿನ ವಾಕ್ಯ ಪ್ರಕಾರ ನಡೆದು, ನಮ್ಮ ದೇಹದಲ್ಲಿ ತನುಮನದಲ್ಲಿ ಶ್ರಮೆಯ ಸಹಿಸಿ ಪ್ರಭುವಿನ ವಾರಸರಾಗೋಣ ಪ್ರೇರೆ. ಪ್ರಭುವಿನೊಂದಿಗೆ ದೇವರ ಮನೆಯ ಬಾಧ್ಯಸ್ಥೆ ಪಡೆಯೋಣ, ಪರಲೋಕದ ವಾರಸತ್ವ. ಇಂಥ ಧನ್ಯತೆ, ಭಾಗ್ಯ ಪ್ರಭುವಿನ ಶಿಲುಬೆಯ ಮಾರ್ಗ ನಮ್ಮೆಲ್ಲರಿಗೆ ದಯಪಾಲಿಸೋದು ಪ್ರೇರೆ. ಮತ್ತು ನಮ್ಮೊಳಗೆ ಪ್ರಭು ಇರುವುದು, ಪ್ರಭುವಿನೊಳಗೆ ನಾವಿರುವುದು
ನಿಜವಾದ ಆತ್ಮೀಯ ಅನುಭವ ಪ್ರೇರೆ. ಅಂದರೆ ಯೇಸು ಹೇಳಿದನು ಪ್ರೇರೆ, ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಿಮಗೆ ಅದು ಸಿಗುವುದು. ಹೀಗೆ ನೀವು ಬಹಳ ಫಲ ಕೊಡುವುದರಿಂದಲೇ ತಂದೆಗೆ ಮಹಿಮೆ ಉಂಟಾಗುತ್ತದೆ. ಹೌದು ಪ್ರೇರೆ, ಪ್ರಭು ಕ್ರಿಸ್ತಂಬರರಾಗಿರಿ ಎಂದು ಹೇಳಿದ್ದಾನೆ. ಪೌಲ ಕೂಡ ಕ್ರಿಸ್ತಂಬರರಾಗಿರಿ. ಮತ್ತು ಸುನ್ನತಿ ಮಾಡಿಸಿಕೊಳ್ಳದೇ ಇರುವುದು ಮುಖ್ಯವಲ್ಲ, ಹೊಸ ಸೃಷ್ಟಿಯಾಗುವುದೇ ಮುಖ್ಯವಾದದ್ದು. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿ ಒಂದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ. ಹಳೆಯದೆಲ್ಲ ಅಳಿದು ಹೋಗಿ ಹೊಸದಿದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಅದು ಪ್ರೇರೆ, ನಾವು ಕ್ರಿಸ್ತನಲ್ಲಿ ಒಂದಾಗೋಣ, ಆತನು ಹೇಳಿದ ವಾಕ್ಯದಲ್ಲಿ ಒಂದಾಗೋಣ. ಹೀಗೆ ಆತನಲ್ಲಿ ನಾವು ನಮ್ಮಲ್ಲಿ ಆತ ಒಂದಾದಾಗ ಆತ್ಮೀಯ ಅನುಭವ ಉಂಟಾಗುತ್ತದೆ ಪ್ರೇರೆ. ಕಣ್ಣು ಕಾಣದ, ಕಿವಿ ಕೇಳದ, ಮಾನವ ಹೃದಯ ಗ್ರಹಿಸದ ಅತಿಶಯಗಳನ್ನು ದೇವರು ತನ್ನನ್ನು ಒಲಿಯದವರಿಗೆ ಸಿದ್ಧ ಮಾಡಿಟ್ಟಿರುವ ಆಶೀರ್ವಾದಗಳನ್ನು, ಆನಂದಗಳನ್ನು ತನ್ನ ಆತ್ಮೀಯ ಅನುಭವದ ಮೂಲಕ, ಪರಿಶುದ್ಧಾತ್ಮ ಮೂಲಕ ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾನೆ ಪ್ರೇರೆ. ಹೀಗೆ ನಮ್ಮ ಆತ್ಮನೇತ್ರಗಳನ್ನು ತೆರೆದು ಬೆಳಗಿಸುತ್ತಾನೆ. ನಮ್ಮ ಆತ್ಮೀಯ ಕಿವಿಗಳನ್ನು ತೆರೆಯುತ್ತಾನೆ. ಕಿವಿಯುಳ್ಳವನು ಕೇಳಲಿ ಎಂದು ಪ್ರಕಟಣೆ ಗ್ರಂಥದಲ್ಲಿ ಹೇಳಿದಂತೆ ನಾವು ಆತ್ಮೀಯ ಕಿವಿಯುಳ್ಳವರಾಗಿ, ದೇವರ ಆತ್ಮನು ಕೊಟ್ಟ ಕಿವಿಯುಳ್ಳವರಾಗಿ ದೇವರ ವಿಷಯಗಳನ್ನು, ಅನುಭವಗಳನ್ನು, ವಾಕ್ಯ ಅನುಭವಗಳನ್ನು ಕೇಳಿ ಅನುಸರಿಸಿ ಸಫಲರಾಗುತ್ತೇವೆ ಪ್ರೇರೆ. ಪರಿಶುದ್ಧಾತ್ಮನ ಅಭಿಷೇಕದೊಂದಿಗೆ ನಾವು ಪರಿಪೂರ್ಣತೆ ಹೊಂದುತ್ತೇವೆ. ಹೌದು, ತಂದೆಯ ವಾಗ್ದಾನ ಮಾಡಿದ ಪರಿಶುದ್ಧಾತ್ಮನನ್ನು, ಸ್ವರ್ಗದ ಶಕ್ತಿಯನ್ನು ನಾನೇ ನಿಮಗೆ ಕಳಿಸಿಕೊಡುತ್ತೇನೆ, ನೀವು ಅಷ್ಟರವರೆಗೆ ನೀವು ಜೆರುಸಲೇಮಿನಲ್ಲಿ ಕಾದುಕೊಂಡಿರ್ರಿ. ಆ ಶಕ್ತಿ, ಪರಲೋಕದ ಶಕ್ತಿ ನಿಮ್ಮ ಮೇಲೆ ಬಂದಾಗ ನೀವು ಬಲ ಹೊಂದುವಿರಿ, ಶಕ್ತಿ ಹೊಂದುವಿರಿ. ಜೆರುಸಲೇಮ್, ಜುದಾಯ, ಸಮಾರ್ಯ, ಲೋಕದ ಎಲ್ಲ ದಿಕ್ಕುಗಳಿಗೆ ಹೋಗಿ ನನಗೆ ಸಾಕ್ಷಿಗಳಾಗುವಿರಿ ಎಂದು ಹೇಳಿದ್ದಾನೆ ಪ್ರೇರೆ. ನಾವು ಅಂತ ಪರಿಶುದ್ಧಾತ್ಮ ಅಭಿಷೇಕ ಕೋರಿಕೊಳ್ಳೋಣ ಪ್ರೇರೆ. ಅಭಿಷೇಕವು ದುಷ್ಟನ ನೋಗ ಮುರಿಯುತ್ತದೆ. ಅಂದರೆ ನಮ್ಮ ರಹಸ್ಯ ಪಾಪಗಳಿಂದ ನಮ್ಮನ್ನು ವಿಮೋಚಿಸುತ್ತದೆ ಮತ್ತು ಎಲ್ಲ ಸೈತಾನ ತಂದೊಡ್ಡುವ ಭಯದಿಂದ, ಚಿಂತೆ, ದುಃಖ, ಗೋಳಾಟದಿಂದ ಬಿಡುಗಡೆ ಮಾಡುತ್ತದೆ ಪ್ರೇರೆ. ಹೌದು, ಪರಿಶುದ್ಧಾತ್ಮ ಅಭಿಷೇಕದೊಂದಿಗೆ ನಮ್ಮನ್ನು ಪ್ರಭು ಪರಿಪೂರ್ಣತೆ ಮಾಡುತ್ತಾನೆ. ಅಂಥ ಧನ್ಯತೆ, ಭಾಗ್ಯ ಪ್ರಭು ನೀಡುತ್ತಾನೆ ನಮ್ಮೆಲ್ಲರಿಗೆ ಪ್ರೇರೆ. ಈ ಅಂಶ ಪ್ರೇರೆ, ಒಂದು ಚಿಕ್ಕ ಅಂಶ ಪ್ರೇರೆ, ದೃಢವಾದ ನಂಬಿಕೆ. ನಾವು ಪವಿತ್ರ ಗ್ರಂಥ ರೋಮ ಪತ್ರಿಕೆ 15ನೇ ಅಧ್ಯಾಯ 1ರಿಂದ 14ನೇ ವಾಕ್ಯದವರೆಗೆ ಓದೋಣ ಪ್ರೇರೆ. ರೋಮನ್ಸ್ ಚಾಪ್ಟರ್ 15 ವರ್ಸ್ 1 to 14th ವರ್ಡ್. ಇಲ್ಲಿ ಓದುವುದಾದರೆ, ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ನಾವು ದೃಢವಾಗಿ ನಂಬಿಕೆಯುಳ್ಳವರಾದರೆ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳುವುದಿಲ್ಲ ಅಂತ ಪ್ರೇರೆ. ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳುತ್ತೇವೆ. ಹೌದು, 2ನೇ ವಾಕ್ಯ, ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ. ನಾವು ದೃಢವಾದ ನಂಬಿಕೆಯುಳ್ಳವರಾದರೆ ನಾವು ಪ್ರತಿಯೊಬ್ಬರಾದ ನಾವು ನಮ್ಮ ನೆರೆಯವರ ಹಿತವನ್ನು, ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವರಾಗಿರುತ್ತೇವೆ ಮತ್ತು ನೆರೆಯವರ ಸುಖವನ್ನು ಬಯಸುತ್ತೇವೆ, ನೋಡಿಕೊಳ್ಳುತ್ತೇವೆ. ಸ್ವಾರ್ಥ ಸುಖ ಅಲ್ಲ. ಯಾಕಂದರೆ 3ನೇ ವಾಕ್ಯ, ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸುತ್ತಲ್ಲ. ಹೌದು ಪ್ರೇರೆ, ಯಾಕಂದರೆ ಕ್ರಿಸ್ತನು ಸಹ ಸ್ವಂತ ಸುಖವನ್ನು ಅಪೇಕ್ಷಿಸಲಿಲ್ಲ ಪ್ರೇರೆ. ಮತ್ತು ನಂಬಿಕೆಯಲ್ಲಿ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಂಡ ಮತ್ತು ನೆರೆಯವರ ಹಿತವನ್ನು, ಭಕ್ತಿಯನ್ನು, ವೃದ್ಧಿಯನ್ನು ಅಪೇಕ್ಷಿಸಿದ ಯೇಸು, ಅವರ ಸುಖವನ್ನು ನೋಡಿದ ಯೇಸು. ಯಾಕೆಂದರೆ ಕ್ರಿಸ್ತ ಯೇಸು ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆಗಳು ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಆತನಿಗೆ ಸಂಭವಿಸಿತು. ದೇವರನ್ನು ದೂಷಿಸಿದವರ ಎಲ್ಲ ದೂಷಣೆಗಳು ಯೇಸುವಿನ ಮೇಲೆ ಬಂದಿತ್ತು ಪ್ರೇರೆ. ಹೌದು, ಯಾಕೆಂದರೆ ಯೇಸು ದೇವರಿಂದ ಬಂದಿದ್ದ ಪ್ರೇರೆ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದನೆಂದರೆ ತನ್ನ ಏಕಮಾತ್ರ ಪುತ್ರನನ್ನೇ ಕಳಿಸಿಕೊಟ್ಟನು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೊಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ ಆಗಿತ್ತು. ಆದರೆ ಅಂದಿನ ದೇವ ಸಮಾಜ ಎನಿಸಿಕೊಳ್ಳುವ ಯಹೂದ್ಯರಾದರೂ ಆತನನ್ನು ಅಂಗೀಕರಿಸಲಿಲ್ಲ.
ಆತನು ತನ್ನ ಸ್ವದೇಶಕ್ಕೆ ಬಂದನು. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. ಆತನು ತನ್ನ ಸ್ವದೇಶಕ್ಕೆ ಬಂದನು, ಆದರೆ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಅವರಲ್ಲಿ ಕೆಲವರು ಅಂಗೀಕರಿಸಿದರಂತ ಪ್ರೇರೆ, ಬೆರಳೆಣಿಕೆಯಷ್ಟು. ಅವರಿಗೆ ಯೇಸು ಕ್ರಿಸ್ತನು ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರು ಕಾಮದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಶರೀರ ಸಂಬಂಧವಾಗಿ ಹುಟ್ಟಿದವರಲ್ಲ, ಮಾನವ ಸಹಜ ಬೈಕಿಂದ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಹೌದು ಪ್ರೇರೆ, ಆ ಯಹೂದ್ಯ ಆ ಕುಲಕ್ಕೆ ಅಷ್ಟು ದೊಡ್ಡ ಆಶೀರ್ವಾದ ಕೊಟ್ಟಿದ್ದಾನೆ ಪ್ರೇರೆ. ಹೌದು, ಹೀಗೆ ಯೇಸುವನ್ನು ಅಂಗೀಕರಿಸುವ ಅನ್ಯ ಜನರಾಗಿರ್ಬೋದು, ಸ್ವಜನರಾಗಿರ್ಬೋದು, ಭೇದ ಭಾವವಿಲ್ಲದೆ ದೇವರು ರಕ್ಷಣೆಯನ್ನು ಅನುಗ್ರಹಿಸುತ್ತಾನೆ ಪ್ರೇರೆ. ಹೌದು, ಹೀಗೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲು ಪ್ರೇರೆ. ದೇವರೇ, ನಿನ್ನನ್ನು ದೂಷಿಸಿದವರ ದೂಷಣೆ ನನ್ನ ಮೇಲೆ ಬಂದವು ಎಂಬುದಾಗಿ ಬರೆದಿರುವಂತೆ ಯೇಸುವಿಗೆ ಸಂಭವಿಸಿತು ಪ್ರೇರೆ. 4ನೇ ವಾಕ್ಯ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನಾವು ಪೂರ್ವದಲ್ಲಿ ಬರೆದದ್ದೆಲ್ಲ ಅಂದರೆ ಮೋಶೆಯ ಆದಿಕಾಂಡ 5 ಕಾಂಡಗಳಾಗಿರ್ಬೋದು, ಪ್ರವಾದಿಗಳ ಪ್ರವಚನ ಪುಸ್ತಕಗಳಾಗಿರ್ಬೋದು, ಅವೆಲ್ಲ ಬರೆದಿದ್ದು ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿದ್ದಂಥ ಪ್ರೇರೆ. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅಂದರೆ ಯೇಸುವಿನಲ್ಲಿ ರಕ್ಷಣೆ ಪ್ರಾರಂಭವಾಗುತ್ತದೆ ಪ್ರೇರೆ. ಯೇಸುವಿನಲ್ಲೇ ರಕ್ಷಣೆಯ ಮುಕ್ತಾಯ ಆಗುತ್ತದೆ. ಅಂದರೆ ರಕ್ಷಣೆ ಯೇಸುವಿನಲ್ಲಿ ಶುರುವಾಗುತ್ತದೆ ಎಂದರ್ಥ. ಯೇಸುವಿನ ಮುಖಾಂತರವೇ ರಕ್ಷಣೆ. ಪ್ರಭುವಿನ ನಾಮಸ್ಮರಣೆ ಮಾಡುವವರೆಲ್ಲರೂ ರಕ್ಷಣೆ ಹೊಂದುವರು. ಹೌದು, ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ತೀರ್ಪಿಲ್ಲ. ಅವರು ತೀರ್ಪಿನಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ. ಹೌದು, ನಿಜವಾದ ವಿಶ್ವಾಸ ದೇವರ ಮಹಿಮೆಯನ್ನು ತೆಗೆದುಕೊಂಡು ಬರ್ತದೆ ಪ್ರೇರೆ. ವಿಶ್ವಾಸ ಇಲ್ಲದೆ ದೇವರಿಗೆ ಮೆಚ್ಚುಗೆ ಆಗಿರಲು ಸಾಧ್ಯವಿಲ್ಲ. ನಾವು ದೇವರಿಗೆ ನಾವು ಪ್ರಾರ್ಥನೆ ಕೇಳುತ್ತೇನೆ ಎಂಬ ಧೈರ್ಯ ಇರುವುದಾದರೆ ನಾವು ನಿಜವಾದ ವಿಶ್ವಾಸಿಗಳ ಪ್ರೇರೆ. ಅಂಥ ವಿಶ್ವಾಸದೊಳಗೆ ನಾವು ಪ್ರವೇಶ ಆಗೋಬೇಕಾಗಿದೆ. ಹೀಗೆ ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ನಮಗೆ ಬರೆಯಲ್ಪಟ್ಟವು ಪ್ರೇರೆ. ಅವು ರಕ್ಷಣೆ ತಂದುಕೊಡುವುದಿಲ್ಲ, ರಕ್ಷಣೆಯ ನಿರೀಕ್ಷೆ ಕಡೆಗೆ ನಡೆಸುತ್ತವೆ ಪ್ರೇರೆ. ಯೇಸುವಿನಲ್ಲಿ ಆ ರಕ್ಷಣೆ ಉಂಟು. ಹೌದು, ಹೀಗೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು, 5ನೇ ವಾಕ್ಯ, ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ನಾವು ಪೂರ್ವದಲ್ಲಿ ಬರೆಯಲ್ಪಟ್ಟ ಆ ಗ್ರಂಥಗಳ ಮೂಲಕ ದೇವರು ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಸಹ ಆ ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲೆಂದು ಪೌಲ ಹೇಳುತ್ತಿದ್ದಾನೆ ಪ್ರೇರೆ. ಆ ಗ್ರಂಥಗಳು ಬರೆಯಲ್ಪಟ್ಟವು ಸ್ಥಿರಚಿತ್ತ ಆದರಣೆಯನ್ನು ಕೊಡುವುದಕ್ಕಾಗಿ. ಹೀಗೆ ನಾವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ, ಅಂದರೆ ದೇವಕುಮಾರನ ಮನಸ್ಸು ಪ್ರೇರೆ. ಅಪ್ಪ ತಂದೆ ಎಂದು ಕೂಗುವ ದೇವರ ಮಗನ ಆತ್ಮವನ್ನು ನಮ್ಮ ಹೃದಯಕ್ಕೆ ಕಳಿಸಲಾಗಿದೆ ಪ್ರೇರೆ. ಹಾಗೂ ಕ್ರಿಸ್ತ ಯೇಸುವಿನ ಮನಸ್ಸು ನಮಗೆ ಕೊಡಲಾಗಿದೆ ವಾಕ್ಯದ ಮೂಲಕ, ರಕ್ಷಣೆಯ ಮೂಲಕ, ಯೇಸುವಿನಲ್ಲಿ ವಿಶ್ವಾಸ ಇಡುವ ಮೂಲಕ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿರುವಂತೆ ದೇವರಿಂದ ದಯಪಾಲಿಸಲಾಗಿದೆ. ಆಶೀರ್ವಾದ. ಹೀಗೆ 6ನೇ ವಾಕ್ಯ, ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಯಾವಾಗ ನಾವು ಒಂದೇ ಮನಸ್ಸುಳ್ಳವರಾಗಿರುವಂತೆ ದಯಪಾಲಿಸಲಾಗಿದೆಯೋ ಆಗ ನಾವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಯೇಸು ಕ್ರಿಸ್ತನ ಮನಸ್ಸಿನ ಮೂಲಕ ಅಥವಾ ಯೇಸುವಿನ ಆತ್ಮದ ಮೂಲಕ ಯೇಸು ಕೊಡುವ ಆ ಸ್ಥಿರಚಿತ್ತ ಆಧರಣೆ ರಕ್ಷಣೆಯ ಮೂಲಕ ತಂದೆಯಾದ ದೇವರನ್ನು ಕೊಂಡಾಡುತ್ತೇವೆ ಅಂತ ಪ್ರೇರೆ. ಆದುದರಿಂದ 7ನೇ ವಾಕ್ಯ, ಆದುದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಕ್ರಿಸ್ತ ಯೇಸು ನಮ್ಮನ್ನು ಸೇರಿಸಿಕೊಂಡಿದ್ದಾನಂತ ಪ್ರೇರೆ. ನಾವು ಕೂಡ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಬೇಕು. ದೇವರ ಮಹಿಮೆ ಯಾವಾಗ ಪ್ರಕಾಶ ಆಗುತ್ತದೆ ಅಂದರೆ ನಾವು ಇನ್ನೊಬ್ಬರನ್ನು ಸೇರಿಸಿಕೊಂಡಾಗ. ನಂಬಿಕೆಯಲ್ಲಿ ಬಲವಿಲ್ಲದವರನ್ನು ಸೇರಿಸಿಕೊಂಡಾಗ, ದೃಢವಿಲ್ಲದವರನ್ನು, ಅನುಮಾನಗಳ ಇರುವವರನ್ನು ಸಹಿಸಿಕೊಂಡಾಗ ಮತ್ತು ಪ್ರತಿಯೊಬ್ಬನನ್ನು
ತನ್ನ ನೆರೆಯವರ ಹಿತವನ್ನು ಭಕ್ತಿ ವೃದ್ಧಿಯನ್ನು ಅಪೇಕ್ಷಿಸುವವರಾಗಿರುವಾಗ, ನೆರೆಯವರ ಸುಖವನ್ನು ನೋಡಿಕೊಂಡಾಗ ನಮ್ಮ ಸುಖವನ್ನು ನಾವು ನೋಡಿಕೊಳ್ಳದೆ ದೇವರಿಗಾಗಿ ಏನಾದರೂ ದೂಷಣೆ ಕಷ್ಟ ನಮ್ಮ ಮೇಲೆ ಬಂದಾಗ ನಾವು ನಿಜವಾಗಿಯೂ ಇನ್ನೊಬ್ಬರನ್ನು ಸೇರಿಸಿಕೊಂಡಂತಾಗುತ್ತದೆ ಪ್ರಿಯರೇ. ಕ್ರಿಸ್ತನ್ ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಹೀಗೆ ಪ್ರಕಾಶಪಡಿಸಬೇಕಾಗಿದೆ. ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ, ಆಗ ಸ್ವರ್ಗದಲ್ಲಿರುವ ತಂದೆಯನ್ನು ಲೋಕದ ಜನರು ಕೊಂಡಾಡುತ್ತಾರೆ ಪ್ರಿಯರೇ. ನಿಮ್ಮ ಸತ್ಕಾರ್ಯಗಳು ಜನರ ಮುಂದೆ ಪ್ರಕಾಶಿಸಲಿ. ಸತ್ಕಾರ್ಯ ಅಂದರೆ ಪ್ರಿಯರೇ, ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಜಗತ್ತುತ್ಪತ್ತಿಗೆ ಮೊದಲೇ ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು. ಸತ್ಕಾರ್ಯಗಳೆಂದರೆ ಪ್ರಿಯರೇ, ನಾವು ತಾಳಿಕೊಳ್ಳುವುದೇ ದೃಢವಿಲ್ಲದವರನ್ನು, ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು, ನಮ್ಮ ಸುಖವನ್ನು ಬಯಸದೆ ನಮ್ಮ ನೆರೆಯವರ ಸುಖವನ್ನು ಹೆಚ್ಚಾಗಿ ನೋಡಿಕೊಳ್ಳುವುದೇ, ದೇವರಿಗೋಸ್ಕರ ನಿಂದೆಯನ್ನು ದೂಷಣೆಯನ್ನು ಹೊರುವುದೇ. ಹೌದು ಪ್ರಿಯರೇ, ಇದು ಶಿಲುಬೆಯ ಮಾರ್ಗದ ನಡೆಯುವುದೇ. ಹೀಗೆ ದೇವರ ಮಹಿಮೆ ಪ್ರಕಾಶವಾಗುತ್ತದೆ. 8ನೇ ವಾಕ್ಯ, ಯಾಕಂದರೆ ನಾನು ಹೇಳುವುದೇನೆಂದರೆ, ಕ್ರಿಸ್ತನ ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳನ್ನು ದೃಢಪಡಿಸಿ ಆತನ ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಗಾದನು. ಜನಾಂಗಗಳಾದರೆ ಕಾರುಣ್ಯದ ನಿಮಿತ್ತ ದೇವರನ್ನು ಕೊಂಡಾಡುತ್ತಾರೆಂಬುದೇ ಇದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿಯೂ ಬರೆದಿದೆ. ಕ್ರಿಸ್ತನು ಮೂಲ ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳನ್ನು ದೃಢಪಡಿಸಿ ಆತನ ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಗಾದ ಪ್ರೇರೆ. ನಾವು ಯೇಸುವಿನಲ್ಲಿ ಸುನ್ನತಿ ಆಗಿದೆ ಪ್ರೇರೆ. ಯಾವಾಗ ನಮಗೆ ಯೇಸುವಿನ ಒಂದೇ ಮನಸ್ಸು ನಮಗೆ ಕೊಡಲಾಯಿತು, ಯೇಸುವಿನ ಆತ್ಮ ನಮಗೆ ಕೊಡಲಾಯಿತು, ಯೇಸುವಿನಿಂದ ರಕ್ಷಣೆ ನಮಗೆ ಕೊಡಲಾಯಿತು, ಯೇಸು ರಕ್ತದಲ್ಲಿ ಯಾವಾಗ ನಾವು ತೊಳೆದುಕೊಂಡೆವೋ, ಯೇಸುವಿನಲ್ಲಿ ಯಾವಾಗ ವಿಶ್ವಾಸ ಇಟ್ಟೆವು, ಯಾವಾಗ ದೇವರ ಮಕ್ಕಳಾಗ ಅಧಿಕಾರವನ್ನು ಯೇಸು ಯಾವಾಗ ಕೊಟ್ಟನು, ಆವಾಗ ನಾವು ಯೇಸುವಿನೊಂದಿಗೆ ನಮ್ಮ ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳಲ್ಲಿ ಪಾಲುಗಾರರಾದೆವು ಪ್ರೇರೆ. ಮತ್ತು ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿ ಎಂಬ ಸಂಸ್ಕಾರಕ್ಕೆ ಆತನು ಒಳಗಾದನು, ಆತನಲ್ಲಿ ನಾವು ಸುನ್ನತಿ ಎಂಬ ಸಂಸ್ಕಾರಕ್ಕೆ ಒಳಗಾದೆವು. ಹೌದು ಪ್ರೇರೆ. ಹೀಗೆ ಜನಾಂಗಗಳವರಾದರೆ, ಅಂದರೆ ದೇವರನ್ನು ಅರಿಯದವ ಅನ್ಯ ಜನಾಂಗಗಳವರಾದರೆ ಕಾರುಣ್ಯದ ನಿಮಿತ್ತ ದೇವರನ್ನು ಕೊಂಡಾಡುತ್ತಾರೆಂಬುದೇ. ಅಂದರೆ ದೇವರನ್ನು ಅನ್ಯ ಜನರು ಕೂಡ ವಿಶ್ವಾಸಿಸಿದರೆ ಅವರು ಸುನ್ನತಿ ಆಗದೆ ಯೇಸುವಿನಲ್ಲೇ ಅವರು ಸುನ್ನತಿಗೆ ಪಾತ್ರರಾಗಿದ್ದಾರೆ ಪ್ರೇರೆ. ಸುನ್ನತಿ ಮಾಡಿಸಿಕೊಳ್ಳದೇ ಇರುವುದು ಮುಖ್ಯವಲ್ಲ, ನೂತನ ಸೃಷ್ಟಿಯಾಗುವುದೇ ಮುಖ್ಯ. ಯೇಸುವಿನಲ್ಲಿ ಬಂದವರು ಧರ್ಮಶಾಸ್ತ್ರದ ಕಾರ್ಯಗಳ ಮೂಲಕ ಬಿಡುಗಡೆಯಾಗಿದ್ದಾರೆ ಪ್ರೇರೆ. ಯೇಸು ಧರ್ಮಶಾಸ್ತ್ರವನ್ನು ಜಯಿಸಿದ್ದಾನೆ. 10 ಆಜ್ಞೆಗಳು ನೆರವೇರಿಸಿದರೂ ಕೂಡ ಒಬ್ಬ ಯವನಸ್ಥ ಬಂದು ಕೇಳ್ತಾನೆ ಪ್ರೇರೆ, ಸ್ವಾಮಿ, ನಿತ್ಯ ಜೀವ ಪಡೆಯುವುದಕ್ಕೆ ನಾನು ಏನು ಮಾಡಬೇಕು, ಒಳ್ಳೆಯ ಬೋಧಕನೇ ಎಂದು ಯೇಸುವಿನ ಬಳಿಗೆ ಓಡಿ ಬಂದು ಮೊಣಕಾಲೂರುತ್ತಾನೆ. ಆಗ ಯೇಸು ಹೇಳ್ತಾನೆ, ನೀವು ದೇವರ ಆಜ್ಞೆಗಳನ್ನು ಪಾಲಿಸು, ಗೊತ್ತಿದೆಯಲ್ಲ? ಹೌದು ಗೊತ್ತಿದೆ, ಪಾಲಿಸಿದ್ದೇನೆ ಎಂದು ಹೇಳ್ತಾನೆ ಪ್ರೇರೆ. ನಿಜವಾದ ದೇವರನ್ನು ಆರಾಧಿಸುವುದು, ದೇವರ ದಿನ ಪವಿತ್ರವಾಗಿ ಆಚರಿಸುವುದು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಅದು ಪ್ರೇರೆ. ವಿಗ್ರಹಾರಾಧನೆ ಮಾಡಬಾರದು, ಇಲ್ಲ. ಹೀಗೆ ದೇವರಿಗೆ ಸಂಬಂಧಪಟ್ಟ 5 ಆಜ್ಞೆಗಳು, ಮನುಷ್ಯರಿಗೆ ಸಂಬಂಧಪಟ್ಟ 5 ಆಜ್ಞೆಗಳು ಹೇಳಿದಾಗ ಆ ಯವನಸ್ಥ ಶ್ರೀಮಂತ ಯುವಕ ಹೇಳ್ತಾನೆ ಪ್ರೇರೆ, ಸ್ವಾಮಿ, ಇವೆಲ್ಲವುಗಳಿಗೆ ನಾವು ಚಿಕ್ಕಂದಿನಿಂದಲೂ ಚಾಚು ತಪ್ಪದೆ ನಡೆದುಕೊಂಡು ಪಾಲಿಸಿದ್ದೇನೆ ಎಂದು ಹೇಳ್ತಾನೆ. ಇನ್ನೇನು ಕಡಿಮೆಯಾಗಿದೆ ಎಂದು ಯೇಸುವಿನ ಕಡೆ ನೋಡುತ್ತಾನೆ. ಆಗ ಯೇಸು ಆ ಯವನಸ್ಥ ಶ್ರೀಮಂತನ ಕಡೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡಿ, ನಿನಗೆ ಒಂದು ಕಡಿಮೆಯಾಗಿದೆ, ನಿನಗೆ ಅಪಾರ ಆಸ್ತಿಪಾಸ್ತಿ ಉಂಟು, ಅದನ್ನು ಮಾರಿ ಬಡಬಗ್ಗರಿಗೆ ಹಂಚಿಕೊಟ್ಟು ಹಿಂದಿರುಗಿ ಬಂದು ನನ್ನನ್ನು ಹಿಂಬಾಲಿಸು, ಆಗ ಸ್ವರ್ಗದಲ್ಲಿ ಪರಲೋಕದಲ್ಲಿ ನಿನಗೆ ಅಪಾರ ಸಂಪತ್ತು ಇರುವುದು ಎಂದು ಹೇಳ್ತಾನೆ ಪ್ರೇರೆ. ಯೇಸುವಿನ ಈ ಮಾತಿಗೆ ಆ ಯವನಸ್ಥ ಶ್ರೀಮಂತ ಮೊರೆ ಬಾಡಿದವನಾಗಿ ಪೇಚಾಟದಿಂದ ಅಲ್ಲಿಂದ ಹೊರಟು ಹೋಗಿಬಿಡುತ್ತಾನೆ ಪ್ರೇರೆ. ಆಗ ಯೇಸು ಶಿಷ್ಯರಿಗೆ ಹೇಳುತ್ತಾನೆ, ನೋಡಿರಿ, ಐಶ್ವರ್ಯವಂತರು ಸ್ವರ್ಗ ಅಂದರೆ ಪರಲೋಕದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿಯ ಕಣ್ಣಿನಲ್ಲಿ ಒಳ ಹೋಗುವುದು ಸುಲಭ ಎಂದು ಹೇಳುತ್ತಾನೆ. ಹೌದು. ಆಗ ಶಿಷ್ಯರು ಭಯಪಟ್ಟು, ಸ್ವಾಮಿ, ಹಾಗಾದರೆ ಯಾರಿಗೆ ತಾನೇ ರಕ್ಷಣೆ ಉಂಟಾಗುವುದು ಎಂದು ಹೇಳ್ತಾರೆ. ಇದು ಮನುಷ್ಯರಿಗೆ ಅಸಾಧ್ಯ ಎಂದು ಶಿಷ್ಯರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾನೆ ಯೇಸು ಪ್ರಭು.
ಇದು ಮನುಷ್ಯರಿಗೆ ಅಸಾಧ್ಯ ಆದರೆ ಎಂದು ಹೇಳಿ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳ್ತಾನೆ ಪ್ರೇರೆ. ಹೌದು, ಆಮೇನ್.